ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಂ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಏನಪ್ಪ ಇದು? ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದೆಯಾ? ಇದರ ಅರ್ಥ ಏನು ಗೊತ್ತಾ? ಜಗತ್ತಿನಲ್ಲಿ ಅನ್ಯಾಯ ಅಟ್ಟಹಾಸ ಹೆಚ್ಚಾಗಿ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಭೂಮಿಗೆ ಬರ್ತಾನಂತ, ನಮ್ಮಂತ ಕಾಳಧನಿಕರನ್ನ ಮಟ್ಟ ಹಾಕ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರ್ ಕಲಿಯುಗ, ತಲೆ ತೆಗಿಯೋರ್ ಕಲಿಯುಗ, ತಲೆ ಒಡೆಯೋರ್ ಕಲಿಯುಗ. ಅಂತಾದ್ರಲ್ಲಿ ಆ ದೇವರು ಹುಟ್ಟಿ ಬರೋದಂದ್ರೇನು? ನಮ್ಮಂತ ಕಳ್ನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಐದು ವಂಚಕರ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಬಾಗಿಲಿಗೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಕ ಕೂಳಿಲ್ಲ ಅಂತಲ್ಲ, ನೀವು ಹಾಕೋ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕತೆ ಕಟ್ತೀವಿ. ತಿನ್ನಕ್ ಕಂಡ ಕೊಡ್ತೀವಿ, ಕುಡಿಯಕ್ ಹೆಂಡ ಕೊಡ್ತೀವಿ, ಪ್ರಸಂಗ ಬಿದ್ರ ಮಗ್ಲಾಗ್ ಮಲ್ಕೊಳಕ್ ಹೆಣ್ಣು ಕೊಡ್ತೀವಿ. ಆಮೇಲೆ ಒಂದಲ್ಲ ಎರಡಲ್ಲ ಐದು ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳಕ ಬೇಕು. ಇದು ನಮ್ಮಂತ ರಾಜಕೀಯ ಕಿರಾತರ ಕಚ್ಚಾರ. ಇದು ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದವನು ಹೇಳಂಗಿಲ್ಲ. ಯಾಕಂದ್ರ ಪಕ್ಕದವನು ಕೇಳೋ ವ್ಯವಧಾನ ಇರಂಗಿಲ್ಲ. ಯಾಕಂದ್ರ ಈಗೆಲ್ಲಾರು ಬಿಸಿ, ನಮಗ್ ಕೆರ್ಕೊಳಕ್ ಪುರ್ಸಕ್ತಿಲ್ಲ. ಇನ್ನು ಊರು ಸಾಬರಿ ಅದಕ್ಕಪ್ಪ. ಬೆಳಗಾಗೋದ್ರೊಳಗೆ ಒಬ್ಬ ಆಪ್ಟ್ರಲ್ ಕಾನ್ಸೆಪ್ಟ್ ನವನು 100-200 ಆಗ್ಬೇಕಂತ ಆಸೆ ಪಡ್ತಾನೆ. ಒಬ್ಬ ಬಿಸ್ನೆಸ್ ಮ್ಯಾನ್ 1000-10,000 ಆಗ್ಬೇಕಂತ ಆಸೆ ಪಡ್ತಾನೆ. ಅಂತದ್ರಲ್ಲಿ ನಾವು ಆಸೆ ಪಡತ್ತಪ್ಪ. ಇದೆ ಇವುಗಳನ್ನ ನೋಡ್ಕೊಂಡು ಓಟಿಗೆ 500,000 ಹಂಚಿದೀವಪ್ಪ. ಹೆಂಗ ತೆಗಿಬೇಕಪ್ಪ ರೊಕ್ಕನ? ಹೆಂಗ ತೆಗಿಬೇಕು? ಸರ್ಕಾರಿ ಸಾಲಿ ಮಾಡಿಸ್ಕೊಡ್ರಿ, ಸರ್ಕಾರಿ ದವಾಖಾನೆ ಮಾಡಿಸ್ಕೊಡ್ರಿ, ರಸ್ತೆ ಮಾಡಿಸ್ಕೊಡ್ರಿ ಅಂತೀರಲ್ಲ. ಹೆಂಗ್ ಬಿದ್ದಿರೋ ಯಾರು ನಿಮ್ಮ ಮೋಸ್ತಾನ? ಬಂಡವಾಳ ಹಾಕಿದೀವಿ ಅಂದ್ಮೇಲೆ ಬಂಡವಾಳ ತಕ್ಕೊಳಕ ಬೇಕ. ಅದು ನಿಮ್ಮ ತೆಗಿ ಮೇಲೆ ತೆಗೆಸ್ತೀವಿ. ನೀವು ಬದಲಾಗಕ್ಕ ನಾವು ಬಿಡಂಗಿಲ್ಲ. ನಾವು ಮಾತಾಡುದು ಸ್ವಲ್ಪ ಬಿರುಸನಿಸ್ತೈತಿ, ಆದ್ರೆ ಅದು ಯಾವತ್ತಿದ್ರು ಕರೇನೇ ಇರ್ತೈತಿ. ಇರಾಕ ಬೇಕ. ದುಡ್ಡಿನಾಗ ದೊಡ್ಡವ ಈ ಧನರಾಜ್, ದೌಲತ್ತಿನಾಗ ದೊಡ್ಡವ ಈ ಧನರಾಜ್, ಸೊಕ್ಕಿನಾಗ ದೊಡ್ಡವ ಈ ಧನರಾಜ್. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಈ ಧನರಾಜನ್ನು ಸಿಂಹ ಗುಹೆಯಲ್ಲಿ ಸುಮ್ಮನೆ ಮಲ್ಕೊಂಡಿದೆ ಅಂದ್ರೆ ಬೇಟೆ ಆಡೋದನ್ನ ಮರ್ತಿದೆ ಅಂತಲ್ಲ, ಅದಕ್ಕೆ ಹಸುವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸುವಾಗಿ ಎದ್ದು ಪಂಚ ಬೀಸಿದ್ರೆ ಎದುರಾಳಿ ಯಾರೇ ಇರಲಿ ಹೆಡಕ್ ಮುರ್ಕೊಂಡು ಹೇಳಕ ಬೇಕು.
ಶರವೇಗದೆ ಸಾಗುತ್ತಿರುವ ಈ ಮಾಯಾಮೃಗವನ್ನು ತಡೆದು ನಿಲ್ಲಿಸಿದ್ದೇ ಪ್ರತಾಪ್. ಹೇ ಪ್ರತಾಪ್, ನನ್ನ ಜೀವನದ ಕಳ್ಳ ವ್ಯವಹಾರಕ್ಕೆ ಅಡ್ಡಲಾಗಿ ಪ್ರತಿ ಹೆಜ್ಜೆಗೂ ಮುಳ್ಳಾಗಿರುವ ನಿನ್ನನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡದಿದ್ದರೆ ನನ್ನ ಹೆಸರು ಲಕ್ಷ್ಮೀಪುತ್ರ ದಂಡರಾಜನೇ ಅಲ್ಲ. ಕಾಡಿನಲ್ಲಿ ಮನೆ ಮಾಡಿ ಹಣದ ರಾಶಿಯನ್ನೇ ನಿರ್ಮಿಸಿದ ದಂತಚೋರ ಈ ದುಷ್ಟನನ್ನು ಎದುರು ಹಾಕಿಕೊಂಡ ಪ್ರತಾಪ್. ಮುಂದೆ ಕಾದಿದೆ ನಿನಗೆ ಈ ದುಶ್ಯಾಸುರನ ಕಾರಸ್ಥಾನ. चले तो आग कहता है, मुझे तो राग कहता है. ए धनराज निकला तो अंडरवर्ल्ड डॉन 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 कहलाता है. ಯಾರು ನೀನು? ನಾನೊಬ್ಬ ಖತರ್ನಾಕ್ ಕಳ್ಳ. ನಿನ್ನಂತ ದುಷ್ಕರ್ಮಿಗಳ ಒಡೆತನದ ಸಾಮ್ರಾಜ್ಯವನ್ನು ದೋಚಲು ಬಂದ ಮಹಾಕಳ್ಳ. ರೋಷ ಹೆಚ್ಚಾಗಿ ಲಂಚದ ಮಂಚಕ್ಕೆ ಕಿಚ್ಚು ಹಚ್ಚಲು ಬಂದ ರೊಚ್ಚಿಗೆದ್ದ ಕಳ್ಳ. ನಾನೊಬ್ಬ ಕಲಿಯುಗದ ಕದೀಮ ಕಳ್ಳ. ನಾಚಿಕೆ ಆಗಬೇಕು ನಿನ್ನ ಹೇಸಿ ಜನ್ಮಕ್ಕೆ. ಬಿಸಿ ರಕ್ತ ತುಂಬಿದ ಈ ವಯಸ್ಸಿನಲ್ಲಿ ದುಡಿಯಲಾಗದೆ ಇಂಥ ಹೇಸಿ ಕೆಲಸಕ್ಕೆ ಕೈ ಹಾಕಿದೆಯಲ್ಲ, ನಿನ್ನ ಯಾವ ಮಚ್ಚಿನಿಂದ ಹೊಡಿಬೇಕು? ನಿನ್ನದು ನಿಜವಾಗಲೂ ಗಂಡೆದೆ ಅನ್ನೋದೇ ಇದ್ರೆ ಈ ವಲಸು ಕೆಲಸವನ್ನು ಬಿಟ್ಟು ನಮ್ಮ ಸ್ವತಂತ್ರ ಭಾರತದ ಪ್ರಜೆ ಆಗು. ಈ ಸಮಾಜಕ್ಕೆ ಒಳ್ಳೆ ಸೇವಕನಾಗುವೆ. ಸ್ವತಂತ್ರ ಸಮಾಜ ಎಲ್ಲಿದೆ? ಸ್ವಾತಂತ್ರ್ಯ ಎಲ್ಲಿದೆ? ಸಮಾಜ ದುಷ್ಟ ರಾಜಕಾರಣಿಗಳು ದಿನಕ್ಕೊಂದು ಹೂಡುವ ಕುತಂತ್ರ. ಬಡವರ ಹೆಣ್ಣು ಮಕ್ಕಳನ್ನು ಸಿರಿವಂತರು ಕಾಮರುವುದು ನೋಡುವುದು ಸ್ವಾತಂತ್ರ್ಯವೇ? ಅಥವಾ ದುಡ್ಡಿದ್ದವನಿಗೆ ನೌಕರಿಯನ್ನು ಕೊಟ್ಟು ಬಡವ ಎಷ್ಟೇ ವಿದ್ಯಾವಂತನಾಗಿದ್ದರೂ ವಿಚಾರಿಸದೆ ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ಅಧಿಕಾರಿ ವರ್ಗದವರಿಗೆ ಸ್ವಾತಂತ್ರ್ಯವೇ? ಹೇಳು, ನವಭಾರತ ಸತ್ಪ್ರಜೆಯೇ ಹೇಳು. ಯಾರು? ಪ್ರಶಾಂತ, ಹೇಗಿದ್ಯಾ? ಇದು ನಿನ್ನ ಮನೆಯಾ? ಹೌದು ಕಣು, ನಾನು ಚೆನ್ನಾಗಿದ್ದೇನೆ. ನೀನು ಹೇಗಿದ್ಯಾ? ನಾನು ತುಂಬಾ ಚೆನ್ನಾಗಿದ್ದೇನೆ ಪ್ರಶಾಂತ. ಏನು ಹೊಸ ಮನೆ ಕಟ್ಟಿಸಿದ್ಯಾ? ಹೌದು ರೋಷಾಗ್ನಿ, ಅದರಲ್ಲಿ ನಾನು ಚೆನ್ನಾಗಿದ್ದೇನೆ. ಆ ದೇವರ ದಯದಿಂದ ನಾನೀಗ ಡಾಕ್ಟರ್. ತುಂಬಾ ಸಂತೋಷವಾಯಿತು ಪ್ರಶಾಂತ. ನೀನು ತುಂಬಾ ಅದೃಷ್ಟವಂತ ಕಣು. ಇಬ್ಬರು ಚಿಕ್ಕಂದಿನಿಂದ ಕೂಡಿ ಓದಿದೆವು. ಆದರೆ ನೀನು ಡಾಕ್ಟರ್ ಆದೆ, ನಾನು ಕಳ್ಳನಾದೆ. ಇರಲಿ, ಅದೆಲ್ಲ ನನ್ನ ದುರದೃಷ್ಟ. ಹೋಗಲಿ ಬಿಡು. ಮನೆಯಲ್ಲಿ ಅಣ್ಣ ತಂಗಿ ಹೇಗಿದ್ದಾರೆ ಪ್ರಶಾಂತ? ರೋಷಾಗ್ನಿ, ಅವರಿಗೆ ಯಾವಾಗಲೂ ಬರೀ ನಿನ್ನದೇ ಚಿಂತೆ. ಈ ಕಳ್ಳ ವೇಷ ರೌಡಿತನವನ್ನು ಬಿಟ್ಟು ಮನೆಗೆ ಬಾರು. ನಿನ್ನ ಅಣ್ಣ ತಂಗಿಗೆ ಮನಸ್ಸಿಗೆ ನೆಮ್ಮದಿಯಾದರೂ ಸಿಗುತ್ತದೆ. ಬೇಡ ಪ್ರಶಾಂತ, ಬೇಡ. ನಾನೀಗ ಮನೆಗೆ ಬಂದರೆ ನಾನು ತೊಟ್ಟ ಹಠ ವ್ಯರ್ಥವಾಗುವುದು. ಯಾಕೋ
ನೋಡು ರೋಷಾಗ್ನಿ, ಇದೆಲ್ಲ ನೀ ಮಾಡ್ತೋದು ನನಗೆ ಸರಿನೇ ಕಾಣ್ತಾ ಇಲ್ಲ. ಏನು ಮಾಡಲಿ ಪ್ರಶಾಂತ? ಹೆಜ್ಜೆ ಇಟ್ಟ ಕಡೆ ಲಂಚ ಕೇಳುವ ಈ ಕಲಿಗಾಲದಲ್ಲಿ ಎಷ್ಟು ಓದಿದರೇನು, ಎಷ್ಟು ದುಡಿದರೇನು, ಕಣ್ಣ ಸಿಗದಾಯ್ತಲ್ಲ ಈ ನಮ್ಮಂತ ಬಡವರಿಗೆ. ಇಂತಿಲ್ಲ ನಾಳೆ ಆ ದೇವರು ಕಣ್ಣು ತೆರೆದೇ ತೆರೀತಾನೆ. ಸತ್ಯಕ್ಕೆ ಯಾವಾಗಲೂ ಜಯ ಸಿಕ್ಕೇ ಸಿಗುತ್ತದೆ ರೋಷಾಗ್ನಿ. ಸತ್ಯ ಎಲ್ಲಿದೆ ಪ್ರಶಾಂತ ಸತ್ಯ? ಸತ್ತರು ತನ್ನಾತ್ಮ ಸತ್ಯವನ್ನೇ ನುಡಿಯುತ್ತಿದೆ ಎಂದು ಹೇಳಿದ ಸತ್ಯ ಹರಿಶ್ಚಂದ್ರನು ಸುಡುಗಾಡು ಕಾಯಲು ಹೋದ ತಣ್ಣ ಕಾಣದೆ. ಆಗ ಎಲ್ಲಿ ಹೋಗಿದ್ದನು ಆ ನಿನ್ನ ದೇವರು? ರೋಷಾಗ್ನಿ, ನಿನ್ನ ರೋಷದ ವೇದನೆ ನನಗೆ ಅರ್ಥವಾಗುತ್ತದೆ. ಎಷ್ಟೋ ಕಲಿತರೂ ಫಲ ಸಿಗಲಿಲ್ಲ ಎಂಬ ಚಿಂತೆ ನಿನ್ನ ಮನದಲ್ಲಿ ತುಂಬಿಕೊಂಡಿದೆ. ಆದರೆ ಏನು ಮಾಡೋದು? ನೀನು ಇದನ್ನೆಲ್ಲ ಬಿಟ್ಟು ಮನೆಗೆ ಬಾ. ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೇನೆ. ಹೇಗೋ ಒಬ್ಬರಿಗೊಬ್ಬರು ಆಸರೆಯಾಗಿ ಜೀವನ ಸಾಗಿಸೋಣ. ನಿನ್ನ ಚಿಂತೆಯಲ್ಲಿ ಮಗ್ನನಾಗಿರುವ ನಿನ್ನ ಅಣ್ಣ ನಿನ್ನ ತಂಗಿಗೆ ಉಲ್ಲಾಸವಾದರೂ ಸಿಗುತ್ತದೆ. ಈ ನನ್ನ ದರಿದ್ರ ಮುಖವನ್ನಿಟ್ಟುಕೊಂಡು ನಾನು ಹೇಗೆ ಮನೆಗೆ ಬರಲಿ ಪ್ರಶಾಂತ? ನನ್ನ ಅಣ್ಣ ತಂಗಿಯರಿಗೆ ನಾನು ಕಳ್ಳ ರೌಡಿ ಎಂದು ತಿಳಿಸಬೇಡ. ನಾನು ಮನೆಗೆ ಬರುತ್ತೇನೆ, ಆದರೆ ಈಗಲ್ಲ. ಈ ಹಠ ತೊಟ್ಟ ಬಡವ ಛಲ ಸಾಧಿಸಿದ ಮೇಲೆ ಇದೇ ಸಮಾಜ ಎದುರಿಗೆ ಸವಾಲೆಸೆದು ಹೇಳುತ್ತೇನೆ. ಲಂಚ ಕೇಳುವ ವಂಚಕ ಅಧಿಕಾರಿಗಳಿಗೆ ಬುದ್ಧಿಯನ್ನು ಕಲಿಸಿ 10 ನಯ್ಯ ಪೈಸೆ ಕೊಡದೆ ಅಧಿಕಾರ ಎಂಬ ನೌಕರಿಯನ್ನು ಪಡೆದು ಬಡವರ ಬಾಳಿಗೆ ಭಾಗ್ಯೋದಯನಾಗದಿದ್ದರೆ ನನ್ನ ಹೆಸರು ರೋಷದ ಆವೇಶ ಹೊತ್ತ ರೊಚ್ಚಿಗೆದ್ದ ಬಡವ ರೋಷಾಗ್ನಿ. ಇಟ್ ಇಸ್ ಮೈ ಚಾಲೆಂಜ್ ಪ್ರಶಾಂತ್, ದಿಸ್ ಇಸ್ ಮೈ ಚಾಲೆಂಜ್. ಗುಡ್ ಬೈ, ನಾನು ಬರ್ತೇನೆ. ರೋಷಾಗ್ನಿ ನಿಲ್ಲು. ಭಾರಿ ಹಠವಾದಿ ರೋಷಾಗ್ನಿ. ಯಾರ ಜೊತೆ ಮಾತನಾಡುತ್ತಿರುವೆ ಪ್ರಶಾಂತ್? ಅಣ್ಣ, ಈಗಲೇ ನನ್ನ ಫ್ರೆಂಡ್ ಬಂದಿದ್ದ, ಅವನ ಜೊತೆ ಮಾತನಾಡುತ್ತಿದ್ದೆ. ಅಣ್ಣ, ಏಕೆ ಲೇಟ್ ಅಣ್ಣ? ಎಷ್ಟು? ಹಾಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು ಕಣೋ. ಊಟ ಮಾಡಿದೆಯೇನು? ಇಲ್ಲಣ್ಣ, ನಿನ್ಗೋಸ್ಕರ ನಿನ್ ದಾರಿಯನ್ನೇ ಕಾಯ್ತಾ ಇದೆಯಣ್ಣ. ಎಂಥ ಮನಸ್ಸು ಪ್ರಶಾಂತ ನಿನ್ನದು. ನಿಜವಾಗಲೂ ನಿನ್ನಂಥ ತಮ್ಮನನ್ನು ಪಡೆಯಬೇಕಾದರೆ ನಾನು ಪುಣ್ಯ ಮಾಡಿದ್ದೇನೆ. ಅಣ್ಣ ತಮ್ಮಂದಿರಲ್ಲಿ ಇಂಥ ಮಾತೇ ಕಣ್ಣ. ಚಿಕ್ಕವನಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡ ನನಗೆ ಎಲ್ಲ ನೀನೇ ಅಲ್ಲವಣ್ಣ. ನಿನ್ಗೋಸ್ಕರ ದಾರಿ ಕಾಯ್ದರಲ್ಲಿ ತಪ್ಪೇನಿದೆ ಅಣ್ಣ? ಈ ಮನೆಗೆ ಬೇಗನೆ ಅತ್ತಿಗೆ ಬಂದರೆ ದಾರಿ ಕಾಯೋದು ತಪ್ಪುತ್ತದೆ, ನಾವು ಅಡುಗೆ ಮಾಡೋದು ತಪ್ಪುತ್ತದೆ. ಹಾ ಪ್ರಶಾಂತ್, ನಿನಗೊಂದು ವಿಷಯ ಹೇಳೋದೇ ಮರುತ್ತೆ. ಅದೇನಣ್ಣ? ನಾನಿವತ್ತು ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ದೇವರ ಬದಲಾಗಿ ಪ್ರೇಮ ದೇವತೆಯ ದರ್ಶನವಾಯಿತು. ಅವಳೇ ನಿನ್ನ ಅತ್ತಿಗೆ ಅಂತ ತೀರ್ಮಾನಿಸಿಬಿಟ್ಟೆ. ಯಾರಣ್ಣ ಪ್ರೇಮ ದೇವತೆ? ಸತೀಶನ ತಂಗಿ ಪವಿತ್ರ. ಏನು ಪವಿತ್ರ? ನನ್ನ ಪ್ರಾಣ ಸ್ನೇಹಿತನ ತಂಗಿ ಪವಿತ್ರ? ಅಣ್ಣ, ನನಗೆ ಈಗ ತುಂಬ ಸಂತೋಷವಾಯಿತು. ನಾನು ಈಗಲೇ ಹೋಗಿ ಸತೀಶನಿಗೆ ಭೇಟಿಯಾಗಿ ಈ ಸಂಬಂಧವನ್ನು ಫಿಕ್ಸ್ ಮಾಡಿಕೊಂಡೇ ಬರ್ತೇನೆ ಅಣ್ಣ. ಲೇ ಪ್ರಶಾಂತ, ಈ ರಾತ್ರಿನಾದರೂ ಕಳೆಯು, ಚೆನ್ನಾಗಿ ನಿದ್ದೆ ಮಾಡು. ಬೆಳಕಾದ ಮೇಲೆ ನೀನೇ ಹೊರಡುವೆ ಅಂತೆ. ಅಣ್ಣ, ನನಗೀಗಾಗಿರೋ ಸಂತೋಷಕ್ಕೆ ಈಗಲೇ ಹೋಗಿಬಿಡೋಣ ಅನಿಸ್ತಾ ಇದೆ ಅಣ್ಣ. ಹಾ ಪ್ರಶಾಂತ್, ಒಂದು ಹುಡುಗಿ ಲವ್ ಮಾಡ್ತಾ ಇದೆಯಲ್ಲ, ಏನಾಯ್ತು? ಅಣ್ಣ, ಇದೆಲ್ಲ ಹೋಗ್ಲಿ ಬಿಡೋಣ. ನೀನು ಮದುವೆಗೆ ರೆಡಿ ಆದ್ರೆ ನಾನು ಒಪ್ಪುವುದು. ಅಣ್ಣ, ಮೊದಲು ನಿನ್ನ ಮದುವೆ, ಆಮೇಲೆ ನನ್ನ ಮದುವೆ ವಿಚಾರ. ನನ್ನ ಮದುವೆ ಆಗೋಳು ಅತ್ತಿಗೆ ಜೊತೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಣ್ಣ? ನನ್ನ ಹೆಂಡತಿ ನಿನ್ನ ಜೊತೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದಕ್ಕೆ ಮದುವೆನೇ ಬೇಡ, ಆದರೂ ಇಬ್ಬರು ಒಟ್ಟಿಗೆ ಆಗೋಣ. ಆಗಲಣ್ಣ, ನೀನು ಹೇಗೆ ಹೇಳ್ತಿ ಆಗಲೇ ಆಗಲಿ. ನನ್ನ ಮುದ್ದು ತಮ್ಮ ನೀನು. ನಾನು ಎಷ್ಟಾದರೂ ಪೊಲೀಸನ ತಮ್ಮನಲ್ಲವೇ ಅಣ್ಣ? ಹೊಟ್ಟೆ ತಾಳ ಆಗ್ತಾ ಇದೆ, ಮೊದಲು ಊಟ ಮಾಡೋಣ ಬಾ. ಹಾ ನಡೆ ಹಾಗಾದರೆ. ಧನ್ರಾಜ್,
ಎಷ್ಟು ದಿನ ಅಂತ ನಾವು ಈ ರೀತಿ ಕದ್ದು ಮುಚ್ಚಿ ಪ್ರೀತಿ ಮಾಡೋದು? ತಿರುಗಬೇಕು ಸುಮಿತ್ರ, ತಿರುಗಲೇಬೇಕು. ಕಾಲಚಕ್ರ ತಿರುಗದ ಹಾಗೆ ನಾವು ತಿರುಗಲೇಬೇಕು. ಧನ್ರಾಜ್, ಇದುವರೆಗೂ ತಾವು ಹೇಳಿದ ಹಾಗೆ ಕೇಳಿದೆ. ನನ್ನ ಶೀಲವನ್ನು ಕೂಡ ನಿಮಗೆ ಅರ್ಪಿಸಿದ್ದೇನೆ. ಆದರೆ ನಿಮ್ಮನ್ನೇ ನಂಬಿರುವ ನನ್ನನ್ನು ಕೊನೆಯವರೆಗೂ ಕೈ ಬಿಡೋದಿಲ್ಲ ತಾನೆ? ಚೇಚೆ, ಎಂತ ಮಾತು ಹೇಳ್ತೀಯ ಸುಮಿತ್ರ, ನೀನಂದ್ರೆ ನನಗೆ ಪ್ರಾಣ. ಹೇ 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 La 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 la. ನೀನೇನೆ ನೀನೇನೆ ನೀನೆ ತಾನೆ ಈ ಜೀವನ ಕಲ್ಪನೆ. ನೀನೇನೆ ನೀನೇನೆ ನೀನೆ ತಾನೆ ಈ ಜೀವನ ಪ್ರೇರಣೆ. ನನ್ನ ಉಸಿರಾನೆ ನನ್ನ ಜಗ ನೀನೆ, ನನ್ನ ಉಸಿರಾನೆ ನನ್ನ ಜಗ ನೀನೆ. ಎಂದಿಗೂ ಎಂದಿಗೂ ನೀ ನನಗೇನೆ. ನೀನೇನೆ ನೀನೇನೆ ನೀನೆ ತಾನೆ ಈ ಜೀವನ ಕಲ್ಪನೆ. ಹಾಯಾಗಿದ್ದೆ ನೋಡಿ ಏಳಕ್ಕೂಟ, ಹಾಳಾಗೋದೆ ನಿನ್ನನ್ನು ನೋಡುತ್ತ. ನಿನ್ಗೊತ್ತೇ ಯಾರಿಲ್ಲ ನಿನ್ನಂತೆ ಎಲ್ಲೋ ಹೋಗಬೇ. ಆಹಾ ನನ್ನ ಉಸಿರಾನೆ ನನ್ನ ಜಗ ನೀನೆ. ಎಂದಿಗೂ ಎಂದಿಗೂ ನೀ ನನಗೇನೆ. ನೀನೇನೆ ನೀನೇನೆ ನೀನೆ ತಾನೆ ಈ ಜೀವದ ಪ್ರೇರಣೆ. ಸಂಭಾವಿತ ಸುತ್ತಮುತ್ತ ನೀ ಸ್ವಂತ ಓಡಾಡುತ್ತ. ಉನ್ಮತ್ತ ನಾನೀಗ ಉನ್ಮತ್ತ ನಿಂತೆ ಮತ್ತೇರುತ್ತ. ನೀನೇನೆ ನೀನೇನೆ ನೀನೆ ತಾನೆ ಈ ಜೀವದ ಕಲ್ಪನೆ. ನನ್ನ ಉಸಿರಾನೆ ನನ್ನ ಜಗ ನೀನೆ. ಎಂದಿಗೂ ಎಂದಿಗೂ ನೀ ನನಗೇನೆ.
ನೀನು ಹಾಡ್ತಾ ಇದ್ರೆ ಆ ಕೋಗಿಲೆ ಸಹಿತಿ ನೀರಾಗಬೇಕು. ಹೌದೇ? ಹಾ ಸುಮಿತ್ರ, ಅಲ್ಲಿ ನೋಡು, ನಿನ್ನ ಹೊಸ ಪ್ರಿಯತಮ ಬರ್ತಾ ಇದ್ದಾನೆ. ನಾಟಕವನ್ನ ಚೆನ್ನಾಗಿ ಮಾಡಬೇಕು. ಆಯ್ತು ಧನರಾಜ್. ಹಾಯ್ ಪ್ರಶಾಂತ್. ಹಾ ಅಣ್ಣ, ಪ್ರಶಾಂತ್ ಅಂತ ಹೇಳಿದ್ದಲ್ಲ, ಅವನು ಬೇರೆ ಯಾರಲ್ಲ, ಇವನೇ MBBS ಡಾಕ್ಟರ್. ನಮಸ್ಕಾರ ಪ್ರಶಾಂತ್. ನಮಸ್ಕಾರ. ಹಾ, ನಿಮ್ಮ ಬಗ್ಗೆ ನನ್ನ ತಂಗಿ ತುಂಬಾನೇ ಹೇಳ್ತಾ ಇರ್ತಾಳೆ. ಅವಳು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನಾನು ಅಷ್ಟೇ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಅವಳನ್ನ ಮದುವೆ ಮಾಡಿಕೊಂಡು ಅವಳಿಗೊಂದು ಬಾಳು ಕೊಡಿ. ನಿನ್ನೂ ನನ್ನ ಅಣ್ಣನಿಗೆ ಮದುವೆ ಫಿಕ್ಸ್ ಆಗಿಲ್ಲ, ಆಮೇಲೆ ಮದುವೆ ವಿಚಾರ. ಹಾಗಾದ್ರೆ ನಿಮ್ಮಿಷ್ಟ. ಹಾ ಸುಮಿತ್ರ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಮ್ಮ. ಆಯ್ತಣ್ಣ. ಸುಮಿತ್ರ, ನನಗೂ ಒಟ್ಟು ಮುಖ್ಯವಾದ ಕೆಲಸ ಇದೆ, ನಾನು ಈಗಲೇ ಹೋಗಬೇಕು. ಪ್ರಶಾಂತ್, ಏನ್ರಿ ಬರೀ ಕೆಲಸ ಕೆಲಸ ಅಂತ ಹೇಳ್ತಿರಲ್ಲ, ಈ ಗಂಡಸರ ಜಾತಿನೇ ಹೀಗೆ. ಅದು ಹಾಗಲ್ಲ ಸುಮಿತ್ರ, ನನ್ನ ಅಣ್ಣನ ಮದುವೆ ವಿಚಾರ ಬಗ್ಗೆ ಸತೀಶಿನ ಹತ್ರ ಮಾತನಾಡಬೇಕು. ಹಾಗಾದ್ರೆ ನನಗಿಂತ ನಿಮ್ಮ ಅಣ್ಣನೇ ಹೆಚ್ಚಾದರೇನು? ಹಾಗಾದ್ರೆ ನನ್ನ ಯಾಕೆ ಲವ್ ಮಾಡಬೇಕು ನೀನು? ನೋಡು ಸುಮಿತ್ರ, ಪ್ರೀತಿ ಅನ್ನೋದು ಮಾಡಬೇಕೆಂತ ಮಾಡುವುದಲ್ಲ, ಅದು ಹೃದಯದಿಂದ ಉದ್ಭವಿಸುತ್ತದೆ. ಓಹೋ, ಇಷ್ಟೊಂದು ತಿಳಿದಿರೋರು ನನ್ನಿಂದ ಯಾಕೆ ದೂರ ಇದ್ದೀರಾ? ದೂರ ಇದ್ದಷ್ಟು ಪ್ರೀತಿ ಹೆಚ್ಚಾಗುತ್ತದೆ ಸುಮಿತ್ರ. ದೂರ ದೂರ ಅಂತ ಅದೆಷ್ಟು ದಿನ ಇರೋದು? ಆದಷ್ಟು ಬೇಗ ನೀವು ನನ್ನನ್ನು ಮದುವೆ ಆಗಲೇಬೇಕು. ನಾನು ಅದನ್ನೇ ವಿಚಾರ ಮಾಡ್ತಿದ್ದೇನೆ ನನ್ನ ಚಿನ್ನ. ಪ್ರಶಾಂತ್, ನಿನ್ನನ್ನು ನೋಡ್ತಾ ಇದ್ರೆ ಆ ಚಂದ್ರನೇ ಧರೆಗಿಳಿದು ಬಂದಿರು ನೀನು ಅಂತ ಅನ್ಸುತ್ತೆ. ಐ ಲವ್ ಯು ಪ್ರಶಾಂತ್, ಐ ಲವ್ ಯು. ಛೇ, ದೂರ ಸರಿದು ನಿಲ್ಲು, ಇದು ನನಗೆ ಸರಿ ಕಾಣ್ತಾ ಇಲ್ಲ. ಛೀ, ನೀವು ಒಬ್ಬ ಗಂಡಸೆ, ಪ್ರೀತಿಯಲ್ಲಿ ಲವ್ ಮಾಡಿದ ಮೇಲೆ ಇದೆಲ್ಲ ಕಾಮನ್. ಅದು ಹಾಗಲ್ಲ ಸುಮಿತ್ರ, ಮದುವೆಗೆ ಮುಂಚೆ ಇದನ್ನೆಲ್ಲ ಮಾಡಿದರೆ ಮದುವೆ ಆದ ಮೇಲೆ ಇದರ ರುಚಿನೇ ಉಳಿಯೋದಿಲ್ಲ. ಆಯ್ತು, ನಿಮ್ಮಿಷ್ಟ. ಆದರೆ ಅಪರೂಪಕ್ಕೆ ಒಂದು ಹಾಡನ್ನಾದರೂ ಹಾಡು. ಆಯ್ತು, ಬನ್ನಿ ಹೀಗೆ. ನಡೆದು ಬಾ ಮಲ್ಲನೆ, ನಾ ಮುಡಿಸುವೆ ಮಲ್ಲಿಗೆ. ಹುಡುಗಿಗೆ ಈ ಹುಡುಗನ ಉಡುಗೊರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ನಡೆದು ಬಾ ಮಲ್ಲನೆ, ನಾ ಉಡಿಸುವೆ ಮಲ್ಲಿಗೆ. ನಡೆದು ಬಾ ಮಲ್ಲನೆ, ನಾ ಉಡಿಸುವೆ ಮಲ್ಲಿಗೆ. ಆಹಾ, ಬಂದರೆ ಉಡಿಸುವ ಸೀರೆ ಬಂಗಾರಿ, ನಾ ತಡಿಸುವೆ ನವಿಲುಗರಿ. ನೀ ಬಳಿ ಬಂದರೆ ಉಡಿಸುವ ಸೀರೆ ಬಂಗಾರಿ, ನಾ ತಡಿಸುವೆ ನವಿಲುಗರಿ.
ಕಾರಣ ಪ್ರೀತಿಗೆ ಬಹು ಕಾರಣ ಕಾಯುವೆ ಪ್ರತಿದಿನ ನಿನ್ನ ಕಾವಲು ಕಾರಣ ಕಾಯುವೆ ಪ್ರತಿದಿನ ನಿನ್ನ ಕಾವಲು ಕಾರಣ ಹಾ, ಹೋಯ್ತು. ನಾನು ಬರ್ತೇನೆ. ಆಯ್ತು, ಹೋಗಿ ಬನ್ನಿ. ಬಾಯ್. ಹೋಗು ಪ್ರತಾಪ್ ಹೋಗು. ನಿನಗೇನು ಗೊತ್ತು ಈ ಧನರಾಜನ ಗಮ್ಮತ್ತು? ಹೊತ್ತು ನೋಡಿ ಕತ್ತು ಕುಯ್ಯೋ ದುಷ್ಟ ಮೃಗರಾಜ ಈ ಧನರಾಜ. ಧನರಾಜ್, ಹೇಗಿತ್ತು ನನ್ನ ನಾಟಕ? ವಾಹ್, ಶಕುನಿಗಳ ಕುತಂತ್ರವನ್ನು ಮೀಗಿಸುವಂತಿತ್ತು ಸುಮಿತ್ರ ಈ ನಮ್ಮ ನಾಟಕ. ಆಯ್ತು. ಹಾ ಸುಮಿತ್ರ, ನೀನಿನ್ನು ಹೊರಡು, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಓಕೆ, ನಾನು ಬರ್ಲಾ? ಓಕೆ ಬಾಯ್. ಬಾಯ್. ಕಮಾನ್ ಚಕ್ರ, ಕಮಾನ್. ಯಾಕೆ ಚಕ್ರ ಡಲ್ ಆಗಿದೆಯಾ? ಏನಾದ್ರೂ ಪ್ರಾಬ್ಲಮ್? ಹಾ, ಪ್ರಾಬ್ಲಮ್ ಇದೆ ಧನರಾಜ್. ನಾನು ಹೆಜ್ಜೆ ಇಟ್ಟಿಲ್ಲಲ್ಲ, ಬರೀ ಮುಳ್ಳುಗಳೇ ತುಂಬಿವೆ. ನನ್ನ ಕನಸು ಕನಸಾಗಿಯೇ ಉಳಿದಿದೆ. ಚಕ್ರ, ಜೀವನದಲ್ಲಿ ಡಲ್ ಆಗಬಾರ್ದು ಫ್ರೆಂಡ್. ಲೈಫ್ ನಲ್ಲಿ ಬರುವ ಮುಳ್ಳುಗಳನ್ನೆಲ್ಲ ಈ ಸಿಗರೇಟ್ನ ಹಾಗೆ ಸುಟ್ಟು ಹಾಕಿ ಬಿಡಬೇಕು. ಹಾ, ತೆಗೆದುಕೋ ಸಿಗರೇಟ್. ಹಾ ಚಕ್ರ, ನೀನು ಬಯಸಿದ ಹಕ್ಕಿ ವಿಷಯ ಏನಾಯ್ತು? ಅದೇ ವಿಷಯ ಧನರಾಜ್ ನನ್ನ ತಲೆಯಲ್ಲಿ ಸುಳಿದಾಡ್ತಾ ಇರುವುದು. ನಾನು ಬಯಸಿದ ಹಕ್ಕಿ ನನ್ನಿಂದ ದೂರ, ಬಲು ದೂರ ಹಾರ್ತಾ ಇದೆ. ಹಾರುತ್ತಿರುವ ಹಕ್ಕಿಯನ್ನು ಮರೆತು ಬಿಡು ಚಕ್ರ. ನನ್ನ ಪ್ರಾಣ ಬೇಕಾದರೂ ಬಿಡುವೆ, ಆದರೆ ನನ್ನ ಬಲಚಲ್ಲೆ ಕೆಳಗಿದ ಆ ಸೌಂದರ್ಯವತಿಯನ್ನು ನಾಳೆ ಎಂದಿಗೆ ಬಿಡಲಾರೆ. ಕಕ್ಕದ ಹಕ್ಕಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಹೋಗಬೇಡ ಚಕ್ರ. ಹಣ ಬೀಸಾಕಿದ್ರೆ ಇದ್ದಲ್ಲಿಗೆ ಬಂದು ಸುಖವನ್ನು ಕೊಡ್ತಾರೆ ಸೌಂದರ್ಯವತಿಯರು. ಅವರೆಲ್ಲ ಸೂಳಿಯರು, ಆದರೆ ಇವಳು ಪತಿರತೆ, ಸೌಂದರ್ಯವತೆಯರಲ್ಲಿ ಮಿಗಿಲಾದ ಚೆಲುವೆ, ಅಪವಿತ್ರ. ಚಕ್ರ, ಅದನ್ನೆಲ್ಲ ಬಿಟ್ಟು ನಮ್ಮ ಬಿಸ್ನೆಸ್ ಕಡೆ ಗಮನ ಕೊಡು. ಕೋಟಿಗಟ್ಟಲೆ ಸಂಪಾದಿಸಬಹುದು. ಹಾ ಧನರಾಜ್, ಅದೆಲ್ಲ ನಿನಗೆ ಸೇರಿತು. ನಾಳೆ ನಿನ್ನ ಪಾರ್ಟ್ನರ್ ಮಾತ್ರ ಅಷ್ಟೇ. ಆಯ್ತು ಚಕ್ರ, ಹಾಗಾದ್ರೆ ನಿನ್ನಿಷ್ಟ. ಧನರಾಜ್, ಇನ್ನು ಕೆಲವೇ ದಿನಗಳಲ್ಲಿ ಪವಿತ್ರ ಮತ್ತು ಪ್ರತಾಪರ ಮದುವೆ. ಏನು? ನಮ್ಮ ವೈರಿ
ಪ್ರತಾಪನ ಜೊತೆ ಆ! ಹೌದು ಧನರಾಜ್, ಹೌದು. ನಮ್ಮ ಕಳ್ಳ ವ್ಯವಹಾರವೆಲ್ಲ ಗೊತ್ತಾಗಿದ್ದು ಆ ಇನ್ಸ್ಪೆಕ್ಟರ್ಗೆ ಮಾತ್ರ. ಚಕ್ರ, ನೀನಿನ್ನು ಹೋಗು. ಆ ಹಕ್ಕಿಯನ್ನು ಕೊಕ್ಕಿ ತೆನ್ನಲು ಮುಂದೆ ನಾನಿರುತ್ತೇನೆ. ಪ್ರತಾಪ ಆಶಿಸಿರೋ ಹೂವನ್ನು ಮೊದಲು ಸ್ಮಶಾನ ಸೇರಿಸು, ಆಮೇಲೆ ಅವನಾಗುವನು ಸ್ಮಶಾನ ಕಾಯುವ ಹರಿಶ್ಚಂದ್ರ. ಧನರಾಜ್, ನಿನ್ನ ಬೆಂಬಲ ಹೊಂದಿದ್ದರೆ ಏಳು ಏಳು ಮಾಡಲಿಕ್ಕೆ ಏಸುವನಲ್ಲ ಈ ಚಕ್ರತೀರ್ಥ. ಹಾಗಾದರೆ ನಮ್ಮ ಮುಂದಿನ ಕಾರಸ್ಥಾನ ಪೈತ್ಯಶೀಲಕ್ಕೆ ಕೆಚ್ಚು. ಆಗ ಪ್ರತಾಪನಿಗೆ ಹಿಡಿಯುವ